ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಕಾರ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೊರಬದಲ್ಲಿರುವ ಶ್ರೀರಾಮ ಮಂದಿರ ದರ್ಶನ ಮಾಡೋಕ್ಕೆ ಹೋಗಿದ್ವಿ. ಇದೇ ಸ್ಟಾರ್ಟಿಂಗು, ಇಲ್ಲಿಂದ ಎಂಟ್ರಿ. ಮೇಲ್ಗಡೆ ಶ್ರೀರಾಮ ಲಕ್ಷ್ಮಣ ಸೀತೆಯ ವಿಗ್ರಹಗಳನ್ನೆಲ್ಲ ಕೆತ್ತಿದ್ದಾರೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಹಳೆಯ ಪ್ರೌಢಿಯನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಎದುರುಗಡೆನೆ ಹಳೆಯ ಗರುಡ ಕಂಬನ ಹಾಗೆ ಇಟ್ಟಿದ್ದಾರೆ. ಮತ್ತು ಶ್ರೀರಾಮ ಪಾದುಕೆ ಇದೆ, ಅದನ್ನು ಗರುಡ ಕಂಬದ ಕೆಳಗೇನೆ ಪ್ರತಿಷ್ಠೆ ಮಾಡಿದ್ದಾರೆ. ಮತ್ತು ತುಂಬಾ ಆಲ್ಟ್ರೇಷನ್ ಮಾಡಿ ಹೊಸದಾಗಿ ಮಾಡಿದ್ದಾರೆ. ಮತ್ತು ಇದರಲ್ಲಿ ಏನು ವಿಶೇಷ ಅಂದರೆ, ಅದು ಸೊರಬದ ಮೇನ್ ಸಿಟಿಗೆ ಇದು ಅಟ್ಯಾಚ್ ಆಗಿದೆ. ಆದ್ರೂ ಮಧ್ಯ ಸಿಟಿಯಲ್ಲಿದ್ರೂ ಎಷ್ಟು ಪ್ರಶಾಂತವಾಗಿರುತ್ತೆ ಒಳಗೆ ಅಂದರೆ ಅಷ್ಟು ನಮಗೆ ಕಾಮ್ ಆಗುತ್ತೆ ನಮ್ಮ ಮೈಂಡು. ಒಂದು ಸಲ ನಾವು ವಿಸಿಟ್ ಮಾಡಲೇಬೇಕು. ಅಲ್ಲಿ ಹೋಗಿ ನಾವು ಕುಳಿತಾಗ ನಮಗೆ ಆ ಭಕ್ತಿಯ ಫೀಲು ವ್ಯಕ್ತ ಆಗುತ್ತೆ. ಅಷ್ಟು ಪ್ರಶಾಂತತೆ ಇದೆ. ಮುಂದ್ಗಡೆ 2 ಕಂಬಗಳನ್ನೆಲ್ಲ ಇತ್ತೀಚಿನ ದಿನಗಳಲ್ಲಿ ಅಟ್ಯಾಚ್ ಮಾಡಿ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಆಮೇಲೆ ಆನೆನ ಕಲ್ಲಿನ ಹಳೆ ಆನೆಗಳನ್ನು ಹಾಗೇ ಉಳಿಸ್ಕೊಂಡಿದ್ದಾರೆ. ಮತ್ತು ಗರುಡ ಕಂಬ ನೋಡಿ ಇದೇನೆ, ಇದು ಹಳೆಯ ಗರುಡ ಕಂಬನ ಏನು ಹಾಳು ಮಾಡದೆ ಅದೇ ರೀತಿಯೇ ಅದನ್ನು ಅದ್ರ ಮುಂದೆನೇ ಪ್ರತಿಷ್ಠೆ ಮಾಡಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಮಾರ್ಬಲ್ ಎಲ್ಲ ಹಾಕಿ ತುಂಬ ಅದ್ಭುತವಾಗಿ ವಿನ್ಯಾಸಗೊಳಿಸಿದ್ದಾರೆ. ಆಮೇಲೆ ಗರ್ಭಗುಡಿಗೆ ನಾವು ಪ್ರದಕ್ಷಿಣೆ ಹಾಕಿ ಬರ್ಬೋದು, ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಇದು ಗರ್ಭಗುಡಿಯ ಹಿಂಭಾಗದಲ್ಲಿ ಶ್ರೀ ಕೃಷ್ಣನ ಮಾರ್ಬಲನ್ನು ಕೆತ್ತನೆ ಮಾಡಿದ್ದಾರೆ. ಅದು ಅದ್ಭುತವಾಗಿದೆ. ಇದು ಗರ್ಭಗುಡಿಯ ಹಿಂಭಾಗದಲ್ಲಿರೋದು. ನಾವು ಗರ್ಭಗುಡಿಗೆ ಪ್ರದಕ್ಷಿಣೆ ಮಾಡಿ ಎದುರುಗಡೆ ಬಂದ್ವಿ. ಅಷ್ಟು ನೀಟಾಗಿ ಕ್ಲೀನಾಗೂ ಇದೆ ಮತ್ತು ಅಷ್ಟು ಪ್ರಶಾಂತತೆ ಇದೆ. ಹೊರಗಡೆ ಇರೋ ಆ ಗಲಾಟೆ ಫೀಲ್ ಏನೂ ನಮಗೆ ಅನಿಸೋದೇ ಇಲ್ಲ. ಒಳಗೆ ಹೋಗ್ತಿದ್ದಂಗೆ ಅಷ್ಟು ಪ್ರಶಾಂತವಾಗಿರೋ ಟೆಂಪಲು. ಇದು ರಾಮನಿಗೆ ಅಭಿಮುಖವಾಗಿ ಆಂಜನೇಯನ ವಿಗ್ರಹ ಇದೆ. ಇದು ಹಳೆಯ ವಿಗ್ರಹನ ಹಾಗೇನೆ ಉಳಿಸ್ಕೊಂಡಿದ್ದಾರೆ. ಆಮೇಲೆ ಮಾರ್ಬಲ್ ಕೆತ್ತನೆ ಎಲ್ಲ ಇಟ್ಟು ಕಪ್ಪು ಶಿಲೆಯನ್ನು ಬಳಸಿದ್ದಾರೆ. ಕಪ್ಪು ಶಿಲೆ ಅದಕ್ಕೆ ಅಷ್ಟು ಶೈನಾಗಿ ಕಾಣ್ತಾ ಇತ್ತು. ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಬಾಗಿಲು ಹಾಕಿದ್ರು, ಹಾಗಾಗಿ ನಮಗೆ ಫುಲ್ ದರ್ಶನ ಮಾಡೋಕ್ಕಾಗಿಲ್ಲ. ನಾವು ಕಿಟಕಿಯಿಂದನೇ ದರ್ಶನ ಮಾಡ್ಕೋಬೇಕಾಯ್ತು. ಇದು ಮೇಲ್ಛಾವಣಿನ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದು ಬೃಹತ್ತಾದ ಗಂಟೆ ಇಟ್ಟಿದ್ದಾರೆ. ಅದನ್ನು ನಾವು ಬಾರಿಸಿದಾಗ ಇಡೀ ಇದನ್ನೇ ಎಷ್ಟು ಮೊಳಗತ್ತೆ ಅಂದರೆ ಆ ಶಬ್ದ, ಒಂದೇ ಸೆಕೆಂಡ್ ನಾವು ಮೈಂಡು ಕಾಮ್ ಆಗಂಗಿದೆ. ಇದು ಪಲ್ಲಕ್ಕಿನ ಹಾಗೆ ಉಳಿಸ್ಕೊಂಡಿದ್ದಾರೆ. ಮೆರವಣಿಗೆ ಟೈಮಲ್ಲಿ ಅದನ್ನು ವಿಗ್ರಹನ ಇಟ್ಟು ಮೆರವಣಿಗೆ ಮಾಡೋದು ಅನಿಸುತ್ತೆ. ಮೇಲ್ಛಾವಣಿ ಅಂತೂ ಅದ್ಭುತವಾಗಿದೆ. ಅಷ್ಟು ಚೆನ್ನಾಗಿ ಮಾಡರ್ನ್ ಆರ್ಟನ್ನು ಮಾಡಿದ್ದಾರೆ. ನಾನು ವಿಸಿಟ್ ಮಾಡಿದ ಟೈಮಲ್ಲಿ ಹೆಚ್ಚು ಯಾರೂ ಇರಲಿಲ್ಲಾಗಿತ್ತು. ಫುಲ್ ಎಲ್ಲ ನೋಡ್ಕೊಂಡು ಬರೋಕ್ಕಾಯ್ತು. ಎದುರುಗಡೆ ಇದು ತೂಗು ಮಂಚ ಚಿಕ್ಕದಾಗಿದೆ. ಅದರಲ್ಲಿ ರಾಮ ಲಕ್ಷ್ಮಣ ಸೀತೆಯ ವಿಗ್ರಹಗಳನ್ನು ಇಟ್ಟಿದ್ದಾರೆ. ತೂಗು ಮಂಚದ ಟೈಪ್ ಮಾಡಿ ಅದು ಅದ್ಭುತವಾಗಿದೆ. ಎದುರಿಗೆ ಬರ್ತಿದ್ದಂಗೆ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಎಡಭಾಗದಲ್ಲಿ ನವಗ್ರಹಗಳನ್ನು ಇಟ್ಟಿದ್ದಾರೆ. ನವಗ್ರಹ ಪೂಜೆ ಮಾಡೋರಿಗೆ ಅಲ್ಲೋಗಿ ಅದನ್ನು ಮಾಡಿಸ್ಕೊಬರೋಕ್ಕಾಗತ್ತೆ. ಅದನ್ನು ಚಿಕ್ಕದಾಗಿ ಮಾಡಿದ್ದಾರೆ. ನಾವು ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿದ್ವಿ. ಅದು ಕಲ್ಲಿನಲ್ಲೇ ಕೆತ್ತನೆ ಮಾಡಿರೋ ನವಗ್ರಹಗಳು. ಇದೇ ತೂಗು ಮಂಚ ಅಂತ ನಾನು ಹೇಳಿದ್ದು. ಚಿಕ್ಕದಾಗಿ ಒಂದು ತೂಗು ಮಂಚದಲ್ಲಿ ಇದನ್ನೆಲ್ಲ ಇಟ್ಟಿದ್ದಾರೆ. ಬೆಳಿಗ್ಗೆನೇ ಪೂಜೆ ಆಗಿತ್ತು. ಆನಂತರ ನಾವು ಅದರ ದರ್ಶನವನ್ನು ಮಾಡಿಕೊಂಡ್ವಿ.
ಇಷ್ಟು ಸಿಟಿ ಸೆಂಟ್ರ್ನಲ್ಲಿ ಇಷ್ಟು ಪ್ರಶಾಂತವಾದ ಒಂದು ಟೆಂಪಲಿಗೆ ವಿಸಿಟ್ ಮಾಡಲೇಬೇಕು. ಅಷ್ಟು ಪ್ರಶಾಂತತೆ ಆಗುತ್ತೆ ಮನಸ್ಸಿಗೆ. ಅದ್ಭುತ ಟೆಂಪಲ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಸಂಜೆ ಓಪನ್ ಇರುತ್ತೆ ಅನಿಸುತ್ತೆ, ಮಧ್ಯಾಹ್ನ ಆಗಿದ್ದರಿಂದ ಕ್ಲೋಸ್ ಇತ್ತು. ಆಮೇಲೆ ಪ್ರಸಾದ ಕುಂಕುಮ ಮತ್ತು ಹೂವಿನ ಪ್ರಸಾದನ ಇಟ್ಟಿದ್ರು. ನಾವು ಕುಂಕುಮ ಪ್ರಸಾದನೆಲ್ಲ ತಗೊಂಡು ಬಲಕ್ಕೆ ಗಣಪತಿಯ ವಿಗ್ರಹ ಇದೆ. ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದೆ. ಅದ್ಭುತವಾದ ಒಂದು ಗಣಪತಿ ಇದೆ. ಅದಕ್ಕೆ ನಮಸ್ಕಾರ ಎಲ್ಲ ಮಾಡಿ ನಾವು ವಾಪಸ್ಸಾದ್ವಿ. ಇದಾಗಿತ್ತು ಇವತ್ತಿನ ನನ್ನ ಟೆಂಪಲ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you.